ಆದರೆ ಇವತ್ತು ನಾವು ಕೇವಲ ಬಂಡೆಯ ಕುರಿತು ನಾವು ನೋಡ್ತೇವೆ. ನೋಡುವಾಗ ಕರ್ತನು ನನ್ನ ಬಂಡೆಯಾಗಿದ್ದಾನೆ ಅಂತ ಹೇಳಿ ನಾವು ಇದನ್ನು ಬರೆಯುವಂಥದ್ದು. ಈ ಕೀರ್ತನೆ ಬರೆದಾಗ ಅನೇಕರು ಹೇಳೋ ಪ್ರಕಾರ ಆತನು ಸೌಲನಿಂದ ತಪ್ಪಿಸಿಕೊಂಡಾಗ ಆತನು ದೇವರಿಗೆ ಸ್ತೋತ್ರ ಹೇಳೋದಕ್ಕಾಗಿ ಈ ಒಂದು ಕೀರ್ತನೆ ಬರೆದನು ಅಂತ ಹೇಳ್ತಾರೆ. ಹೌದು, ಇರ್ಬೋದು. ಆದರೆ ಇದರಲ್ಲಿ ಕೇವಲ ಒಂದು ಸಾರಿ ಒಬ್ಬ ಮನುಷ್ಯನಿಂದ ಅಥವಾ ವೈರಿಂದ ತಪ್ಪಿಸ್ಕೊಂಡ ತಕ್ಷಣ ಇಂಥ ಕೀರ್ತನೆ ಬರುತ್ತಲ್ಲ, ಅದಕ್ಕಿಂತ ಅಪಾರವಾದಂಥ ದೇವರ ನಡೆಸುವಿಕೆಯನ್ನು ಕಂಡು ತಿಳಿದು ನಂಬಿ ಅನುಭವಿಸುವಂಥದ್ದನ್ನೊಂದು ಬರೆದಿರುವಂಥ ಸಂಗತಿ ಆಗಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಮತ್ತು ಅಷ್ಟೇ ಅಲ್ಲ, ಈ ಕೀರ್ತನೆಯಲ್ಲಿ ಅನೇಕ ವಿಷಯಗಳುಂಟು. ಪ್ರವಾದನೆಯಾಗಿ ಬರೆಯಲ್ಪಟ್ಟಿರುವಂಥದ್ದು. ಕೆಲವು ಘಟನೆಗಳು ದಾವೀದನ ಜೀವಿತದಲ್ಲಿ ನಡೆದೇ ಇಲ್ಲ, ಆದರೆ ಮುಂದೆ ದಾವೀದನ ಕುಮಾರನಾಗಿ ಬರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೆರವೇರಲಿಕ್ಕಿರುವಂಥ ಅನೇಕ ಪ್ರವಾದನೆಗಳು ಈ ವಾಕ್ಯದಲ್ಲಿ ಬರೆದಿರುವಂಥ ನೋಡ್ತೇವೆ. ಕೆಲವು ವಿಷಯಗಳು ಕರ್ತನ ಶಿಲುಬೆಯ ಯಜ್ಞದ ಕಾರ್ಯದಲ್ಲಿ ನಡೆದಿರುವಂಥ ಘಟನೆ ಕೂಡ ಬರೆದಿದೆ. ಯಾಕಂದರೆ ನಾವು ಕೆಲವು ದಿವಸಗಳಿಂದ ನಾವು ನೋಡಿದ್ದೇವೆ. ಮತ್ತಾಯ 26 ಹೇಳೋ ಪ್ರಕಾರ ನಾವು ನೋಡ್ತೇವೆ. ಅಲ್ಲಿ ಒಂದು ವಚನ ನೋಡಿದೆ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಇಬ್ಬರು ಶಿಷ್ಯರ ತಾಯಿ ಬಂದು ನನ್ನ ಮಕ್ಕಳಿಗೆ ಎಡಗಡೆ ಬಲಗಡೆಯಲ್ಲಿ ಕೂಡಿಸುವಂಥ ಸ್ಥಾನ ಕೊಡು ಅಂತ ಹೇಳಿದಾಗ ಕರ್ತನಲ್ಲಿ ಹೇಳಿರುವಂಥ ಮಾತು, ನಾನು ಕುಡಿಯುವಂಥ ಪಾತ್ರೆ, ನಾನು ಹೊಂದುವಂಥ ಬ್ಯಾಪ್ಟಿಸ್ಮ ನೀವು ಹೊಂದುತ್ತೀರೋ ಅಂತೇಳಿ. ಅದಕ್ಕೆ ಆ ಸಂದೇಶ ನಾವು ನೋಡಿದ್ದೇವೆ. ಕರ್ತನು ಕುಡಿದಿರುವಂಥ ಪಾತ್ರೆ, ಕರ್ತನು ಹೊಂದಿರುವಂಥ ಬ್ಯಾಪ್ಟಿಸ್ಮ ಅಂದರೆ ಆ ಸಮಯಕ್ಕೆ ಮುಂದೆ ಆಗುವಂಥ ಬ್ಯಾಪ್ಟಿಸ್ಮ ಹೇಳಿದನು. ಅದು ಕರ್ತನು ಶಿಲುಬೆಯಲ್ಲಿ ಆತನು ಅನುಭವಿಸಿರುವಂಥ ಹಿಂಸೆ ಸಂಕಟಗಳ ಕುರಿತು ಬರೆದಿರುವಂಥ ಅಥವಾ ಅದರ ವಿಷಯದಲ್ಲಿ ಹೊಂದಲಿಕ್ಕಿರುವಂಥ ಬ್ಯಾಪ್ಟಿಸ್ಮ ಅಂತ ಹೇಳಿರುವಂಥ ನಾವು ನೋಡಿದ್ದೇವೆ. ಹೀಗೆ ಈ ಕೀರ್ತನೆ 18ನೇ ಕೀರ್ತನೆ ಅನೇಕ ವಿಷಯಗಳು ಹಾಗೆ ಮುಂದೆ ನಡಲಿಕ್ಕಿರುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನು ತಿರುಗಿ ಎರಡನೇ ಬರೋಣ ಈ ಲೋಕಕ್ಕೆ ಆತನು ಅರಸನಾಗಿ ಬರುವುದರ ಬಗ್ಗೆ ಕೂಡ ನೋಡ್ತೇವೆ. ಮತ್ತು ಕೆಲವು ವಿಷಯಗಳು ನಾವು ನೋಡ್ತೇವೆ. ಭೂಮಿ ಆಕಾಶಗಳು ನಾಶವಾಗಿ ಹೋಗುವಂಥದ್ದು ಸಂಗತಿ ಕೂಡ ನಾವು ನೋಡ್ತೇವೆ. ಹೀಗೆ ಅನೇಕ ವಿಷಯಗಳು ಅಡಕವಾಗಿವೆ. ಆದರೆ ಪ್ರಾರಂಭದಲ್ಲಿ ನೋಡುವಾಗ ಎಲ್ಲ ನೋಡ್ತೇವೆ ದಾವೀದನು ಹೇಳ್ತಿರುವಂಥ ಯೆಹೋವನು ನನ್ನ ಬಂಡೆ, ಅಥವಾ ನಮ್ಮ ಈ ತರ್ಜುಮೆಯಲ್ಲಿ ನೋಡುವಾಗ ಕರ್ತನು ನನ್ನ ಬಂಡೆಯಾಗಿದ್ದಾನೆ. ನಾವು ಕಳೆದ 1-1.5 ವರ್ಷದಿಂದ ನಾವು ಬಂದಿರುವಂಥ ಪರಿಸ್ಥಿತಿ ನಾವು ನೋಡುವಾಗ, ಹಿಂದಿನ ಸಂಗತಿಗಳನ್ನು ನೋಡುವಾಗ ನಾವು ನೋಡ್ತೇವೆ ನಾವು ಹೇಗೆ ಇಲ್ಲಿವರೆಗೆ ಹಾದು ಬಂದಿದ್ದೇವೆ. ಅನೇಕ ಘಟನೆಗಳು ನಡೆದು ಹೋಗಿವೆ. ಅನೇಕ ವಿಷಯಗಳು ಸಂಗತಿಗಳು ನಾವು ತಿರುಗಿ ಅನುಭವಿಸಲಾರದೇ ಇರುವಂಥ ಪರಿಸ್ಥಿತಿಯನ್ನು ನಾವು ದಾಟಿ ಹೋಗಿದ್ದೇವೆ. ನಮ್ಮ ಟೈಮ್ ಅಥವಾ ನಮ್ಮ ಸಮಯ, ನಮ್ಮ ಅನೇಕ ವಿಷಯಗಳು, ಹಣಕಾಸು ಅಥವಾ ಬೇರೆ ಬೇರೆ ವಿಷಯಗಳು ನಾವು ತಿರುಗಿ ಪಡೆದುಕೊಳ್ಳಲಾರಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಲೋಕವೇ ಇದರಲ್ಲಿ ಹಾದು ಹೋಗಿದೆ. ಅನೇಕ ಮಾರ್ಪಾಟುಗಳಾಗಿವೆ. ಅನೇಕರು ಹೇಳೋ ಪ್ರಕಾರ ಇವತ್ತು ನಾವು ಮೊದಲಿನ ಸ್ಥಿತಿಗೆ ಮರಳುವಂಥದ್ದು ಬಲು ಕಷ್ಟಕರವಾಗಿದೆ ಅಂಥೇಳಿ. ಇವಾಗ ಇನ್ನು ಮುಂದೆ ಇದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಮುಂದುವರಿಯುವಂಥ ಪರಿಸ್ಥಿತಿ ಆಗೋಗಿದೆ. ಮುಂದುವರಿಯುವಂಥ ಪರಿಸ್ಥಿತಿ ಅಂದರೆ ನಾವು ನೋಡ್ತೇವೆ ಅನೇಕರಿಗೆ ಹಣ ಕಳೆದು ಹೋಗಿರುವಂಥದ್ದು, ಅಥವಾ ಬಿಸ್ನೆಸ್ ಹಾಳಾಗಿರುವಂಥದ್ದು, ಕೆಲಸಗಳು ಕಳ್ಕೊಂಡಿರುವಂಥದ್ದು, ಸ್ಯಾಲ್ರಿ ಸಿಗದಿರುವಂಥದ್ದು, ಅಥವಾ ದಿವಸ ಹೊಟ್ಟೆಗೆ ಊಟ ಇಲ್ಲದೆ ಇರುವಂಥದ್ದು, ಬೇಕಾದಂಥ ಕುಟುಂಬಕ್ಕೆ ನೋಡ್ಕೊಳ್ಳೋಂಥ ಹಣಕಾಸು ಸಿಗದೇ ಇರುವಂಥದ್ದು, ಮಕ್ಕಳ ಫೀಸ್ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಕಷ್ಟಪಡ್ತಿರುವಂಥದ್ದು, ಇವೆಲ್ಲ ಹಾದು ಹೋಗಿವೆ. ಇವೆಲ್ಲವುಗಳು ನಮಗೆ ತಿರುಗಿ ನಾವು ಹೊಂದುತ್ತೇವೆ ಅನ್ನೋದಿಲ್ಲ. ಏನಂತಾರೆ, ಮಕ್ಕಳ ಬಗ್ಗೆ ನೋಡುವಾಗ ಮಕ್ಕಳು ನಿಜವಾದಂಥ ಒಂದು ಸ್ವತಂತ್ರವಾದಂಥ ಮಕ್ಕಳಾಗಿ ಅವರು ಅನುಭವಿಸುವಂಥ ಅನೇಕ ವಿಷಯಗಳು ಕಳೆದುಕೊಂಡಿದ್ದಾರೆ. ಇವತ್ತು ನಾವು ಮಕ್ಕಳನ್ನು ಎಲ್ಲಿ ಹೊರಗೆ ಕರ್ಕೊಂಡು ಹೋಗೋಂಗಿಲ್ಲ, ಅಥವಾ ಪಾರ್ಕ್ಗೂ ಅಥವಾ ಏನಂತಾರೆ ಪ್ರವಾಸಕ್ಕೆ ಬೇರೆ ಕಡೆ ಅಷ್ಟೇ ಕರ್ಕೊಂಡು ಹೋಗೋಕ್ಕಿಲ್ಲ. ಬೇರೆ ಕಡೆ ಬೇರೆ ವಿಷಯ ಆಯಿತು, ಕನಿಷ್ಠ ಪಕ್ಷ ನಮ್ಮ ಸ್ವಂತದವರ ಮನೆಗೆ, ಬಂಧು ಬಳಗದವರ ಮನೆಗೆ ಹೋಗುವಂಥದ್ದು ಕೂಡ ಇವತ್ತು ನಿಂತು ಹೋಗಿದೆ. ಕಾರಣ ಈ ಒಂದು ಕೊರೋನಾ ಪರಿಸ್ಥಿತಿಯಿಂದ ಅನೇಕ ಘಟನೆಗಳು ನಡೆದು ಹೋಗಿವೆ. ಮಕ್ಕಳು ಕ್ಲಾಸ್ ರೂಮ್ಗೆ ಹೋಗಿ ಅಲ್ಲಿ ಟೀಚರ್ ಮುಂದೆ ಕಲಿಯುವಂಥದ್ದು, ಅಲ್ಲಿ ಮಕ್ಕಳ ಜೊತೆ ಆಡುವಂಥದ್ದು, ಬೇರೆ ಬೇರೆ ಥರವಂಥ ಸಂಗತಿ ಚಟುವಟಿಕೆಗಳಿತ್ತು. ಅದೆಲ್ಲವೂ ಇವತ್ತು ಪರಿಪೂರ್ಣವಾಗಿ ನಿಂತು ಹೋಗಿದೆ. ಕೇವಲ ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋಂಥದ್ದಾಯಿತು. ಮೊಬೈಲು ಅಥವಾ ಲ್ಯಾಪ್ಟಾಪ್ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಕಲಿಯುವಂಥ ಪರಿಸ್ಥಿತಿ ಬಂದಿದೆ. ಇದು ಇನ್ನೂ ಯಾವಾಗ ಸರಿಯಾಗುತ್ತೆ ಗೊತ್ತಿಲ್ಲ. ದೊಡ್ಡವರಂತ ನಾವು ನೋಡುವಾಗ ನಮ್ಮ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ನಾವು ಯಾರಿಗೆ ಭೇಟಿಯಾದರೂ ಕೂಡ ಒಬ್ಬರನ್ನೊಬ್ಬರು ಪರಿಚಯ ಹಿಡಿಯುವಂಥ ಸ್ಥಿತಿಯಲ್ಲಿಲ್ಲ. ಎಲ್ಲರೂ ಹೇಳ್ತಾರೆ ಇವತ್ತು ಮಾಸ್ಕ್ ಇರೋದ್ರಿಂದ ಗೊತ್ತಾಗ್ತಾಯಿಲ್ಲ ಅಂಥೇಳಿ. ಮತ್ತು ಮಾಸ್ಕ್ ಏನಂತಾರೆ ಕಂಪಲ್ಸರಿ ಆಗಿರುವಂಥದ್ದು. ಮಾಸ್ಕ್ ಇಲ್ಲದೆ ನಾವೆಲ್ಲಿ ಹೊರಗೆ ಓಡಾಡೋಂಗಿಲ್ಲ.
ಹಾಗಾಗಿ ಅನೇಕರು ನಮಗೆ ಪರಿಚಯದವ್ರು ಕೂಡ ನಮಗೆ ಗುರುತು ಸಿಗ್ತಾರೆ. ಗುರುತು ಸಿಕ್ಕರೂ ಕೂಡ ನಾವು ಏನಂತಾರೆ ಮೊದಲಿನಂತೆ ಹತ್ತಿರದಿಂದ ಮಾತನಾಡುವಂತಿಲ್ಲ. ನೋ ಹಗ್ಗಿಂಗ್, ನೋ ಕಿಸ್ಸಿಂಗ್, ಅಥವಾ ಬೇರೆ ರೀತಿ ಯಾವುದೇ ಏನಂತಾರೆ ಮೊದಲಿನಂಥ ರೀತಿಯಲ್ಲಿ ನಾವು ನಡ್ಕೊಳ್ಳೋಂಗಿಲ್ಲ. ದೂರಿಂದಲೇ ಕೈ ಸನ್ನೆ ಮಾಡುವಂಥದ್ದಾಗಲಿ ಅಥವಾ ಬೇರೆ ರೀತಿಯಲ್ಲಿ ನಾವು ಕಳಿಸುವಂಥ, ಯಾಕಂದರೆ ಮಧ್ಯದಲ್ಲಿ ಆ ಒಂದು ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ಬಂದಿದೆ. ಇದು ನಾವು ತಿರುಗಿ ನಾವು ಪಡ್ಕೊಳ್ತೇವೆ ಮೊದಲಿನ ಸ್ಥಿತಿಗೆ ಇಲ್ಲ, ಭಾಳ ದೂರ ಯಾವಾಗ ಗೊತ್ತಿಲ್ಲ. ಯಾಕಂದರೆ ಇವಾಗಲೇ ನಾವು ನೋಡ್ತಿರೋ ಹಾಗೆ ಮತ್ತೆ ನಾವು ನೋಡ್ತಿದ್ದೇವೆ 3ನೇ ಅಲೆ ಬರೋಲಿಕ್ಕಿದೆ. 3ನೇ ಅಲೆ ಅಪ್ಪಳಿಸಿದ್ರೆ ಇನ್ನೂ ಭಾಳ ಏನಂತಾರೆ ಭಯಂಕರವಾದಂಥ ಪರಿಸ್ಥಿತಿ ಬರುತ್ತೆ. ಆವಾಗಲೇ ನಾವು ನೋಡ್ತೇವೆ ತಿರುಗಿ ವೀಕೆಂಡ್ ಏನಂತಾರೆ ಲಾಕ್ಡೌನ್ ಅಥವಾ ಕರ್ಫ್ಯೂ ಎಲ್ಲ ಮಾಡುವಂಥ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಏನೂ ಗೊತ್ತಿಲ್ಲ. ಆದರೆ ಇಲ್ಲಿವರೆಗಂತೂ ಅಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದೆ. ಇದರೆಲ್ಲದರ ಮಧ್ಯದಲ್ಲಿ ನಾವು ಅದು ಹೋಗ್ತಾ ಇರೋಂಥ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ನಾವು ಅನೇಕ ಸಾರಿ ನಮ್ಮದೇ ಆದಂಥ ಏನಂತಾರೆ ಆಸ್ತಿಯಲ್ಲಿ, ನಮ್ಮದೇ ಆದಂಥ ಹಣಕಾಸಿನಲ್ಲಿ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿ ಅಥವಾ ಬೇರೆ ಬೇರೆದರಲ್ಲಿ ನಾವು ಭರವಸೆ ಇಟ್ಕೊಂಡು ಬಂದೆವು. ಆದರೆ ಕೊನೆಗೆ ಬರುವಾಗ ಅವುಗಳು ಕೂಡ ಎಲ್ಲವೂ ಕರಗಿ ಹೋಗೋದಂತಾಗಿರ್ಬೋದು. ನಮ್ಮ ಸ್ನೇಹಿತರು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಂಧು ಬಳಗದವರು ನಮ್ಮನ್ನು ದೂರ ಮಾಡಿರ್ಬೋದು, ಏನಾದರೂ ಕುಟುಂಬಗಳಲ್ಲಿ ಬಿರುಕು ಉಂಟಾಗಿರ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ಅನೇಕರು ಆಗಿರುವಂಥ ನೋಡ್ತೀವಿ. ಇಂಥ ಪರಿಸ್ಥಿತಿಗಳಲ್ಲಿ ಡೈವರ್ಸ್ಗಳು, ಬೇರೆ ಬೇರೆ ವಿಷಯಗಳು ಆಗ್ತಿರುವಂಥದ್ದು ಕೂಡ ನೋಡ್ತೇವೆ. ಇವೆಲ್ಲ ಏನಂತಾರೆ ಒಂದು ರೀತಿಯಲ್ಲಿ ಸಹಜವಾಗಿ ನಡೀತಾ ಇರುವಂಥ ಘಟನೆ ಅನ್ನುವಂಥ ರೀತಿಯೆಲ್ಲ ಹೋಗಿದೆ. ಆದರೆ ಇವೆಲ್ಲ ನೋಡುವಾಗ ಇವ್ಯಾವುದು ಏನಂತಾರೆ ಸ್ಥಿರವಾಗಿರುವಂಥದ್ದಲ್ಲ, ಇದು ಯಾವುದು ಶಾಶ್ವತವಲ್ಲ. ಹೌದು, ಇದೆಲ್ಲ ಒಂದು ದಿವಸ ಮುಗಿದು ಹೋಗಂಥದ್ದೇ ಅಂಥೇಳಿ ನಾವು ನೋಡ್ತೇವೆ. ಹೌದು, ಅದಕ್ಕೆ ನಾವು ನೋಡ್ತೇವೆ ಏಷ್ಯಾ 48ನೇ ಅಧ್ಯಾಯದಲ್ಲಿ ಏನಂತಾರೆ 16ನೇ ವಚನದಲ್ಲಿ ನಾವು ನೋಡ್ತೇವೆ ಏನಂದರೆ, ಹೌದು ಇಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ಏನಂತಾರೆ ಅಲ್ಲಿ ಏಷ್ಯನ್ ಹೇಳ್ತಾನೆ, ಅಡವಿಯ ಹೂವು ಬಾಡಿ ಹೋಗುತ್ತದೆ ಅಥವಾ ಮುದುಡಿ ಹೋಗ್ತದೆ, ಹುಲ್ಲು ಬಾಡಿ ಹೋಗ್ತದೆ ಅಂಥೇಳಿ. ಆದರೆ ಕರ್ತನ ವಾಕ್ಯವಾದರೂ ಸ್ಥಿರವಾಗಿರುವುದು, ಶಾಶ್ವತವಾಗಿರುವುದು. ಆದರೆ ಅದಕ್ಕೆ ನಾವು ಇನ್ನೂ ಅನೇಕರು ಆ ಪರಿಸ್ಥಿತಿಗೆ ಬಂದಿಲ್ಲ. ಆದರೆ ಏನಂತಾರೆ ಜನರು ಹೋದರು, ಎಲ್ಲ ಬಿಟ್ಟು ಹೋದರು, ಅಥವಾ ಆಸ್ತಿ ಪಾಸ್ತಿ ಹೋಯ್ತು, ಅಟ್ಲೀಸ್ಟ್ ನನ್ನಷ್ಟಕ್ಕೆ ನಾನಾದರೂ ಚೆನ್ನಾಗಿದ್ದೇನೆ, ನನ್ನ ಶಕ್ತಿ, ನನ್ನ ಆರೋಗ್ಯ ಚೆನ್ನಾಗಿದೆ ಅಂದ್ಕೊಂಡಿರ್ತೇವೆ. ಆದರೆ ಅದು ಕೂಡ ಇಲ್ಲ. ಯಾಕಂದರೆ ಏನಂತಾರೆ ನನ್ನ ಕಣ್ಣು ನನಗೆ ಇವತ್ತು ಏನಂತಾರೆ ಸಪೋರ್ಟ್ ಮಾಡಲಿಕ್ಕಿಲ್ಲ. ಮೊದಲಿರುವಂಥ ದೃಷ್ಟಿ ನನಗಿಲ್ಲ, ದೃಷ್ಟಿಹೀನತೆ ಉಂಟಾಗಿರ್ಬೋದು. ನನ್ನ ಹಲ್ಲುಗಳು ನನಗೆ ಸಹಾಯ ಮಾಡಲಿಕ್ಕಿಲ್ಲ. ಅಥವಾ ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ನಾನು ಬಹಳ ನಂಬಿಕೊಂಡಿದ್ರೆ ಹೃದಯ ನನ್ನ ಜೊತೆಯಲ್ಲಿ ಹೃದಯ ಇದೆ, ನಾನಿದ್ದೇನೆ, ನನಗೆ ಯಾರೂ ಬೇಕಿಲ್ಲ ಅಂದ್ಕೊಂಡ್ರು. ಮತ್ತು ಒಂದು ದಿವಸ ಆ ಹೃದಯ ಕೂಡ ತನ್ನ ಬಡಿತವನ್ನು ನಿಲ್ಲಿಸಿಬಿಡುವಂಥದ್ದಾಗಿದೆ. ಅದು ನಿಲ್ಲಿಸ್ಬಿಟ್ರೆ ಮುಗಿದೋಯ್ತು. ಏನು ಮತ್ತು ನಾವು ಏನಂದರೆ ಯಾವುದ್ರಲ್ಲಿ ನಂಬಿದೆಯೋ ಅದನ್ನೂ ಕೂಡ ಇಲ್ಲ. ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ ಬಂಡೆಯ ನೆನಪು ನಮಗೆ ಬರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನಂತಾರೆ ಈ ಒಂದು ಪ್ಯಾಂಡಮಿಕ್ ಸ್ಥಿತಿಗಿಂತ ಹೆಚ್ಚಾಗಿ ನಾವು ಇವತ್ತಿನ ಪರಿಸ್ಥಿತಿಗೆ ಬರುವಾಗ ಮಾತ್ರ ನೋಡ್ತೇವೆ ಪ್ರವಾಹ, ಮಳೆ, ಬಿರುಗಾಳಿ, ಪ್ರವಾಹ ನಾವು ನೋಡ್ತೇವೆ. ಅಷ್ಟೊಂದು ಮಳೆ ಬರ್ತದೆ. ಕೆಲವು ದಿವಸಗಳಿಂದ ಚೈನಾದಲ್ಲಿ ಹೇಳಿದ್ರು ಏನಂತಾರೆ ಅವರ ಇತಿಹಾಸ ಹೇಗಿಟ್ಟಿದ್ರು ಗೊತ್ತಿಲ್ಲ, ಆದರೆ 1000 ವರ್ಷಗಳಲ್ಲಿ ಇದರಷ್ಟು ಭಯಂಕರವಾದಂಥ ಮಳೆ ಎಂದೂ ಆಗಲಿಲ್ಲ. ನಾವು ನೋಡಿದೆ ಅಲ್ಲಿ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಏನಂತಾರೆ ನೀರಿನಲ್ಲಿ ಕೊಚ್ಚಿ ಹೋಗುವಂಥದ್ದು, ಕಾರುಗಳು ನೀರಿನಲ್ಲಿ ಅಲೆದಾಡ್ತಾ ಹೋಗ್ತಾ ಇರುವಂಥದ್ದು, ನೀರನ್ನು ತೇಲ್ಕೊಂಡು ಹೋಗ್ತೇವೆ. ಅನೇಕ ಜನರು, ಲಕ್ಷಾಂತರ ಜನರು ಅದಕ್ಕೆ ಏನಂತಾರೆ ಅದಕ್ಕೆ ಬಲಿಯಾಗಿರುವಂಥದ್ದು ನೋಡ್ತೇವೆ. ಕೆಲವು ಕಡೆ ಮೆಟ್ರೋ ಟ್ರೈನ್ಗಳಲ್ಲಿ ನೀರು ನುಗ್ಗಿ ಅಲ್ಲಿ ಜನ ಸತ್ತಿರುವಂಥದ್ದು ನೋಡ್ತೇವೆ. ಹಾಗಿರುವಾಗ ನೆಕ್ಸ್ಟ್ ಸಾರಿ ಚೈನಾಕ್ಕೆ ಜನರು ದೂಷಣೆ ಮಾಡಿದ್ರು, ಚೈನಾದ ಬಗ್ಗೆ ಜನ ಸಂತೋಷಪಟ್ಟರು. ಚೈನಾ ಎಲ್ಲ ಎಂಥ ಪ್ರಪಂಚಕ್ಕೆ ಕೊರೋನಾ ಕೊಡ್ತದೆ, ಆದರೆ ಇವತ್ತು ಕಷ್ಟ ಅನುಭವಿಸ್ತಿದೆ, ಚೆನ್ನಾಗಾಯಿತು ಅಂತೇಳಿ. ಆದರೆ ಆಗನಷ್ಟೊತ್ತಿಗೆ ಚೈನಾಕ್ಕೂ ಮಾತ್ರ ಅದು ಸೀಮಿತವಾಗಿರಲಿಲ್ಲ ಮಳೆ. ಅದು ಪ್ರಪಂಚದ ಅನೇಕ ಭಾಗಗಳಿಗೂ ಮತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ನಾವು ಇವತ್ತು ಅದನ್ನು ಅನುಭವಿಸ್ತಿದ್ದೇವೆ. ಅನೇಕ ಕಡೆ ಜನರು ಏನಂತಾರೆ ಪ್ರವಾಹಕ್ಕೆ ಸಿಲುಕಿ ಪ್ರಾಣ ನಷ್ಟಪಟ್ಟಿದ್ದಾರೆ, ಆಸ್ತಿ ನಷ್ಟಪಟ್ಟಿದ್ದಾರೆ, ಹೊಲದಲ್ಲಿರುವಂಥ ಬೆಳೆದಿರುವಂಥ ಬೆಳೆಗಳು ನಷ್ಟಪಟ್ಟಿದ್ದಾರೆ. ತಿರುಗಿ ಅವರು ಮೊದಲಿರುವಂಥ ಸ್ಥಿತಿಗೆ ಹೋಗುವಂಥದ್ದಿಲ್ಲ. ಅನೇಕ ಕಡೆ ಮಣ್ಣು ಕುಸಿತ ಅಥವಾ ಭೂಮಿ ಕುಸಿತ ಅಂತ ನೋಡ್ತೇವೆ, ಲ್ಯಾಂಡ್ ಸ್ಲೈಡಿಂಗ್ ಅಂತ ನೋಡ್ತಿದ್ದೇವೆ. ಹಾಗಾಗಿ ಇರುವಂಥ ಕಟ್ಟೆಗಳು ಏನಂತಾರೆ ಬೆಟ್ಟಗಳು ಕರಗಿ ಹೋಗ್ತವೆ, ಕುಸಿದು ಹೋಗ್ತವೆ. ಇದರ ಮಧ್ಯದಲ್ಲಿ ನಾವು ನೋಡ್ತೇವೆ ಏನಂತಾರೆ ಆ ಸಮಯದಲ್ಲಿ ಎಲ್ಲಿ ಬಂಡೆ ಇದೆಯೋ
ಬಂಡೆ ಮೇಲೆ ನಾವು ನಿಂತ್ಕೊಂಡ್ರೆ ಹೌದು ನಾವು ಕೊಚ್ಚಿ ಹೋಗೋದಿಲ್ಲ. ಬಂಡೆಯ ಒಂದು ಮಹತ್ವ ಅಲ್ಲಿ ಗೊತ್ತಾಗುವಂತ ನೋಡ್ತೇವೆ. ಎಲ್ಲಿವರೆಗೂ ನಮಗೆ ನಮ್ಮ ಕಾಲ ಕೆಳಗಿರುವಂಥ, ನಮ್ಮ ಪಾದದ ಕೆಳಗಿರುವಂಥ ನೆಲವೇ ಕೊಚ್ಚಿ ಹೋಗುವಂಥ ಸಮಯ ಬರುತ್ತೋ ಅಲ್ಲಿವರೆಗೂ ನಮಗೆ ಬಂಡೆ ಅನ್ನುವಂಥ ಬಂಡೆಯ ಮಹತ್ವ, ಬಂಡೆಯ ಅವಶ್ಯಕತೆ ನಮಗೆ ಗೊತ್ತಾಗೋದಿಲ್ಲ. ಅನೇಕರಿಗೆ ಇಂಥ ಮಳೆಯಲ್ಲಿ ಪ್ರವಾಹದಲ್ಲಿ ಸಿಕ್ಕೊಂಡವರಿಗೆ ಗೊತ್ತಾಗಿರುತ್ತೆ. ಹೌದು, ಒಂದು ವೇಳೆ ನಮ್ಮ ಕಟ್ಟಡ ಬಂಡೆ ಮೇಲೆ ಕಟ್ಟಿದರೆ, ಇನ್ನೂ ಚೆನ್ನಾಗಿ ಏನಂತಾರೆ ಕಟ್ಟಿರೋ ಸ್ಥಳದಲ್ಲಿ ಕಟ್ಟಿದರೆ ಮಳೆ ಬಂದರೆ ಹೊಡ್ಕೊಂಡು ಹೋಗ್ತಿರ್ಲಿಲ್ಲ, ಮಳೆಯಲ್ಲಿ ಕೊಚ್ಕೊಂಡು ಹೋಗ್ತಿಲ್ಲ ಅಂತ ಅಂದ್ಕೊಂಡು ಇರ್ಬೋದು. ಬಂಡೆ ಬಗ್ಗೆ ಯೋಚನೆ ಮಾಡುವಂಥದ್ದು. ಆದರೆ ನಾವು ಕೇವಲ ಏನಂತಾರೆ ಬಿಲ್ಡಿಂಗ್ ಅಥವಾ ಆಸ್ತಿ ಪಾಸ್ತಿ ಇವುಗಳೆಲ್ಲ ನಮ್ಮಷ್ಟಕ್ಕೆ ನಾವು ಬರುವಾಗ ನಮಗೆ ಕೂಡ ನಾವು ನೋಡ್ತೇವೆ ನಮ್ಮ ಪರಿಸ್ಥಿತಿ ಮಳೆಯಿಂದಾಗಲಿ, ಕರೋನಾದಿಂದಾಗಲಿ, ಬೇರೆ ಬೇರೆ ರೀತಿಯಿಂದಾಗಲಿ ನಮ್ಮ ಪರಿಸ್ಥಿತಿಯು ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ಒಂದು ರೀತಿ ಕೊಚ್ಚಿ ಹೋಗುವಂಥದ್ರಲ್ಲೇ ಇದ್ದೇವೆ. ಆದರೆ ನಾವು ಒಂದು ವೇಳೆ ಬಂಡೆಯಲ್ಲಿ ನಿಲ್ಲದ ಹೊರತು ನಾವು ಕೂಡ ಏನಂತಾರೆ ಪ್ರವಾಹಕ್ಕೆ ಕೊಚ್ಚಿಕೊಂಡು ಹೋಗುವಂಥವರಾಗಿದ್ದೇವೆ. ಆ ಸಮಯದಲ್ಲಿ ನಮಗೆ ಬಂಡೆಯ ನೆನಪು ಬರುವಂಥ ನೋಡ್ತೇವೆ, ಬಂಡೆಯ ಅವಶ್ಯಕತೆ. ಅದಕ್ಕೆಲ್ಲ ದಾವೀದನು ಇಂಥೆಲ್ಲ ಪರಿಸ್ಥಿತಿಗಳನ್ನು ಅನುಭವಿಸಿರ್ಬೋದು ಅಥವಾ ಎದುರು ನೋಡಿರ್ಬೋದು ಅಥವಾ ಪ್ರವಾದನೆಯಾಗಿ ಆತನು ಬರೆದಿದ್ದಾನೆ. ಅಂದರೆ ಕರ್ತನು ನನಗೆ ಬಂಡೆಯಾಗಿದ್ದಾನೆ. ನಮಗೆ ಇವತ್ತು ಕರ್ತನು ಹೇಗೆ ಬಂಡೆಯಾಗಿದ್ದಾನೆ ಅನ್ನುವಂಥ ಒಂದೇನಾದರೂ ನೆನಪು ನಮಗೆ ಬಂದಿದೆನಾ? ಇವೆಲ್ಲ ಪರಿಸ್ಥಿತಿಗಳಲ್ಲಿ ಆ ಒಂದು ಏನಂತಾರೆ ವಿಷಯ ನಮ್ಮ ನೆನಪಿಗೆ ಬಂದರೆ ಬಹಳ ಸಂತೋಷದ ಸಂಗತಿ. ಯಾಕಂದರೆ ನಾವು ನೋಡ್ತೇವೆ ಇವೆಲ್ಲ ವಿಷಯಗಳಲ್ಲಿ ಮನುಷ್ಯನ ಏನಂತಾರೆ ಸ್ವಭಾವವೇ ಬೇರೆ. ಕಾಲಿಲ್ಲದವನಿಗೆ ಕಾಲಿನ ಚಿಂತೆ, ಕಾಲಿದ್ದವನಿಗೆ ಕಾಲಿಗೆ ಶೂಗಳ ಚಪ್ಪಲಿಗಳ ಚಿಂತೆ, ಮತ್ತಷ್ಟಿಲ್ಲ ಆ ಕಾಲಿನಿಂದ ನಾನೇನು ಎಂಥ ಬೈಕ್ ಓಡಿಸ್ಬೇಕು, ಕಾರ್ಗಳು ಓಡಿಸ್ಬೇಕು ಅದರ ಚಿಂತೆ. ಆದರೆ ಅಯ್ಯೋ ನನಗೆ ಕಾಲಿದೆ, ಪಾಪ ಇನ್ನೊಬ್ಬ ವ್ಯಕ್ತಿಗೆ ಕಾಲೇ ಇಲ್ವಲ್ಲ, ನನಗೆ ಕಾಲಿದೆ, ದೇವರಿಗೆ ಸ್ತೋತ್ರ ಅಂತ ಹೇಳಿರೋದ್ರಲ್ಲಿ ಸಂತೋಷ ತೃಪ್ತಿಯನ್ನು ನಾವು ಅನುಭವಿಸಲ್ಲ. ಅದು ನಮ್ಗೆ ಇರೋದಕ್ಕಿಂತ ಹೆಚ್ಚಾಗಿ ನಾವು ಅನುಭವಿಸೋದಕ್ಕೆ ಅಥವಾ ಆಸೆ ಪಡ್ತಾ ಇರ್ತೇವೆ. ಮನೆ ಇಲ್ಲದವರು ಮನೆ ಬೇಕಂತೇಳಿ ತವಕ ಪಡ್ತಾರೆ, ಬಯಸ್ತಾ ಇರ್ತಾರೆ. ಆದರೆ ಮನೆ ಇದ್ದವರು ಇನ್ನೊಂದು ಮನೆ ಆಗಬೇಕು, ಎರಡು ಮನೆ ಆಗಬೇಕು ಅಂತ ಹೇಳಿ ಯೋಚನೆ ಮಾಡುವಂಥದ್ದು. ಆದರೆ ಇವತ್ತು ಪ್ರಪಂಚದಲ್ಲಿ ಅನೇಕರು ಮನೆಗಳೇ ಇಲ್ಲದಿರುವಂಥದ್ದು. ಆದರೆ ಮನೆಗಳಿದ್ದ ತಕ್ಷಣ ಮನೆಗಳು ಸಹಾಯ ಮಾಡ್ತಾ, ಮನೆಗಳು ತಮ್ಮ ಏನಂತಾರೆ ನೆರವಾಗಿ ಬಂದುವ ಇಲ್ಲ, ತಮ್ಮ ಮನೆಗಳು ಕೊಚ್ಕೊಂಡು ಹೋಯಿತು. ಮನೆಗಳು ಬಿಲ್ಡಿಂಗ್ಗಳೇ ಏನಂತಾರೆ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿವೆ. ಅಂತಹ ಸಮಯದಲ್ಲಿ ನಾನು ಎಷ್ಟೇ ಕುಳಿತರೂ ನನ್ನ ಮನೆಯಲ್ಲಿ ಇಷ್ಟೊಂದು ಆಸ್ತಿಯ ದಾಖಲೆ ಪತ್ರಗಳಿವೆ, ಅಥವಾ ನನ್ನ ಮನೆಯಲ್ಲಿ ಇಷ್ಟೊಂದು ಚಿನ್ನಾಭರಣಗಳಿವೆ, ಅಥವಾ ನನ್ನ ಮನೆಯಲ್ಲಿ ಇಷ್ಟೊಂದು ಹಣ ಇದೆ ಅಂತ ಹೇಳಿದ್ರೆ ಅವ್ಯಾವುದು ನನ್ನ ನೆರವಿಗೆ ಧಾವಿಸುವುದಿಲ್ಲ. ನಾನು ನಿಂತಿರುವಂಥ ಏನಂತಾರೆ ಪಾದದ ಕೆಳಗಿನ ನೆಲವೇ ಕೊಚ್ಚಿಕೊಂಡು ಹೋಗ್ತಿರುವಾಗ ಅವುಗಳನ್ನು ನೆನಪು ಮಾಡ್ಕೊಳ್ಳೋದ್ರಿಂದ ಪ್ರಯೋಜನ ಏನು? ಅದಕ್ಕೆ ನಮ್ಮ ಕರ್ತನು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳಿರುವಂಥದ್ದು, ಒಬ್ಬ ಮನುಷ್ಯನ ಲೋಕವನ್ನೆಲ್ಲ ಸಂಪಾದಿಸಿ ಒಂದು ವೇಳೆ ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅದರಿಂದ ಪ್ರಯೋಜನವೇನು? ಪ್ರಾಣ ಕಾಪಾಡಿಕೊಳ್ಳೋದಕ್ಕೆ ಯಾವುದಾದ್ರೂ ನೀವು ಕೊಡೋಕ್ಕೆ ಬರುತ್ತಾ? ಖಂಡಿತವಾಗಲೂ ಇಲ್ಲ ಅಂತ ಹೇಳಿ ಕರ್ತನ ತೇಸ್ಕಸ್ನ ಹೇಳಿದ್ದು. ಆದರೆ ಇವತ್ತು ಅನೇಕರಿಗೆ ನಮಗೆ ಆ ಒಂದು ನಂಬಿಕೆ ಇನ್ನೂ ಬರಲಿಕ್ಕಿಲ್ಲ. ಯಾಕಂದರೆ ಮನುಷ್ಯನು ಮಾಡುವಂಥದ್ದು ಯಾವಾಗಲೂ ಇದೆಲ್ಲ ಬಂತು ಆಯಿತು, ಒಂದು ವರ್ಷ ಕಷ್ಟ ಅನ್ಬೋದು, ಆಯಿತು ಮತ್ತೆ ನಾವು ತೆರಿಗೆ ಶುರು ಮಾಡೋಣ, ಸರಿಯಾಗುತ್ತೆ. ಎಲ್ಲ ಕಡೆ ಅದೇ ಒಂದು ನೋಡ್ತೇವೆ, ಒಂದು ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಂತೇಳಿ, ಮುಂದೆ ಹೇಗೆ ಮತ್ತೆ ಸರಿಯಾಗ್ತೇವೆ, ಮತ್ತೆ ಹಾಗಾಗ್ತೆ ಅಂಥೇಳಿ ಒಂದು ರೀತಿ 2 ಪೇತ್ರ 3ರಲ್ಲಿ ಹೇಳಿರೋ ಪ್ರಕಾರ ಕರ್ತನ ಬರೋಣವನ್ನು ಅಲ್ಲಗಳೆಯುವಂಥ ಸ್ವಭಾವ ಮನುಷ್ಯನಲ್ಲಿ ಬರುವಂಥದ್ದು. ಅಲ್ಲಿ 2 ಪೇತ್ರ 3ರಲ್ಲಿ ಹೇಳುವಂಥದ್ದು ಅನೇಕ ವರ್ಷಗಳಿಂದ ದಿವಸ ಕಾಲ ವರ್ಷಗಳು ಹೀಗೆ ನಡೀತಾನೆ. ಪ್ರತಿ ದಿವಸ ಬೆಳಗಾಗುತ್ತೆ, ರಾತ್ರಿ ಆಗುತ್ತೆ, ಇದನ್ನು ಸ್ಟಾಪ್ ಆಯಿತಾ? ಇಲ್ಲ, ಎಲ್ಲವೂ ಹಾಗೆ ನಡೀತದೆ. ದೇವರು ಕರ್ತನು ಬರ್ತಾರಂತೆ ಎಷ್ಟೋ ವರ್ಷಗಳಿಂದ ಹೇಳಿದ್ದು, ಇನ್ನೂ ಬರಲಿಲ್ಲ. ಅದಕ್ಕೆ ಅವೆಲ್ಲ ನಡೀತಾನೆ, ಅದರ ಬಗ್ಗೆ ಯೋಚನೆ ಬೇಡ ಅನ್ನೋಂಥ ರೀತಿಯಲ್ಲಿ. ಆದರೆ ದೇವರ ವಾಕ್ಯಲ್ಲಿ ಹೇಳುತ್ತೆ, ಹೇಗೂ ಕರ್ತನು ಒಬ್ಬರಾದರೂ ನಾಶವಾಗೋದಕ್ಕೆ ಇಷ್ಟಪಡದಿರೋದ್ರಿಂದ ಆತನ ದೀರ್ಘಶಾಂತನಾಗಿದ್ದು ಅನೇಕರು ಏನಂತಾರೆ ನಿತ್ಯ ಜೀವನ ಹೊಂದಬೇಕು, ರಕ್ಷಣೆ ಹೊಂದಬೇಕೆಂಬುದಾಗಿ ಆತನು ಬರುವಂಥದ್ದನ್ನು ತಡ ಮಾಡ್ತಾ ಇದ್ದಾನೆ. ಆದರೆ ಆ ಸತ್ಯವನ್ನು ಅನೇಕರು ನಂಬಿ ತಿಳ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಹೊರತು ಕಷ್ಟ ಬಂದಾಗ ಸ್ವಲ್ಪ ದಿವಸ ದೇವರು ಅದಿದಂತ ಹೇಳ್ತೇವೆ, ಮತ್ತೆ ತಿರುಗಿ ನಾವು ಯಥಾ ಪ್ರಕಾರ ನಮ್ಮ ಜೀವಿತಕ್ಕೆ ಹೋಗ್ತೇವೆ, ಮತ್ತೆ ಮೊದಲಿನಂತೆ ಸರಿ ನಡೀತೇವೆ ಅಂತೇಳಿ ಅಲ್ಲ. ಆದರೆ ಇವೆಲ್ಲವುಗಳಲ್ಲಿಯೂ ನಾವು ನೋಡ್ತೇವೆ, ದೇವರು ನಮ್ಮನ್ನು ತನ್ನ ಕರುಣೆಯಿಂದ ನಡೆಸ್ತಿದ್ದಾನೆ ಅಂತೇಳಿ.
ಅಲ್ಲಿಯೇ ನಾವು ನೋಡ್ತೇವೆ ನಮಗೆ ಬಂಡೆ ನೆನಪು ಬರುವಂಥದ್ದು. ದೇವರು ಬಂಡೆಯಾಗಿ ನನ್ನನ್ನು ನಡೆಸಿದ್ದಾನೆ. ಬಂಡೆ ಅಂತೇಳಿ ನೋಡುವಾಗ ಇಲ್ಲಿ ನಾವು ನೋಡ್ತೇವೆ ಅನೇಕ ವಿಷಯಗಳು. ದೇವರ ಪ್ರೀತಿ, ದೇವರ ಮಾರ್ಪಾಟು ಆಗದೇ ಇರುವಿಕೆ, ದೇವರ ಏನಂತಾರೆ ಶಾಶ್ವತವಂಥ ಕೃಪೆ, ದೇವರ ಅನೇಕ ಕಾರ್ಯಗಳು ನೋಡುವಾಗ ಅವೆಲ್ಲವುಗಳು ನನಗೆ ಬಂಡೆಯಾಗಿ ನಿಂತುಕೊಂಡಿವೆ ಅಂತೇಳಿ. ನಮ್ಮಷ್ಟಕ್ಕೆ ನಾವೇ ನಮ್ಮ ದೇವರ ವಾಕ್ಯದ ಬಳಿ ತಿಳಿಸೋ ಪ್ರಕಾರ ಏದೇನು ತೋಟಕ್ಕೆ ಹೋಗೋದಾದರೆ ಆದಾಮ ಹವ್ವಳ ಬಗ್ಗೆ ನೋಡ್ತೇವೆ. ಆದಾಮ ಹವ್ವಳರು ತಪ್ಪು ಮಾಡಿದ್ರು, ಪಾಪ ಮಾಡಿದ್ರು, ದೇವರಿಗೆ ಅವಿಧೇಯರಾಗಿ ಹೋದರು, ದೇವರ ಶಿಕ್ಷೆ ಗುರಿಯಾದರೂ ಹೌದು. ಅಲ್ಲಿಂದ ಏದೇನು ತೋಟದಿಂದ ಹೊರಗೆ ದಬ್ಬಲಾಗಿತ್ತು. ಆದರೆ ನಾವು ನೋಡ್ತೇವೆ ನಮ್ಮ ದೇವರ ಕೃಪೆ, ಕರುಣೆ, ಪ್ರೀತಿ ಶಾಶ್ವತವಾಗಿರೋದ್ರಿಂದ, ದೀರ್ಘಶಾಂತನಾಗಿರೋದ್ರಿಂದ, ಬಹುತಾಳ್ಮೆ ಉಳ್ಳವನಾಗಿರೋದ್ರಿಂದ, ನಿತ್ಯವೂ ಕೋಪಿಸದಿರುವುದರಿಂದ, ನಮ್ಮ ಪಾಪಗಳಿಗೆ ತಕ್ಕಂತೆ ದಂಡಿಸದಿರುವುದರಿಂದ ನಾವು ನೋಡ್ತೇವೆ ಆದಾಮ ಹವ್ವಳರನ್ನು ಏದೇನು ತೋಟದಿಂದ ಹೊರಗೆ ತಳ್ಳೋದಕ್ಕಿಂತ ಮುಂಚೆ ಅವರಿಗೆ ಚರ್ಮದ ಅಂಗಿಯನ್ನು ಹೊದಿಸಿರುವಂಥ ದೇವರು. ಅಷ್ಟೊಂದು ಏನಂತಾರೆ ದೇವರು ಕಠಿಣವಾಗಿ ನಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡರೂ ಕೂಡ ಅವರಿಗೆ ಚರ್ಮದ ಹೊದಿಕೆಯಿಲ್ಲದೆ ಅವರನ್ನು ಹೊರಗೆ ತಳ್ಳಿಲ್ಲ. ಅಷ್ಟೇ ಅಲ್ಲ, ಕೇವಲ ಚರ್ಮದ ಹೊದಿಕೆಯನ್ನಲ್ಲ, ಅದರ ಜೊತೆಯಲ್ಲಿ ಕರ್ತನು ವಾಗ್ದಾನ ಕೂಡ ಮಾಡ, ರಕ್ಷಕನ ವಾಗ್ದಾನವನ್ನು ಮಾಡ್ದ. ಸ್ತ್ರೀಯ ಸಂತಾನವು ಈ ಸರ್ಪದ ತಲೆಯನ್ನು ಜಜ್ಜುವುದು. ಯಾವ ಸರ್ಪವು ನಿಮ್ಮನ್ನು ವಂಚಿಸಿತ್ತೋ, ಯಾವ ಸರ್ಪವು ನಿಮ್ಮನ್ನು ವಂಚಿಸಿ ನನಗೆ ಅವಿಧೇಯರನ್ನಾಗಿ ಮಾಡುತ್ತೋ ಅದರ ತಲೆಯನ್ನು ಜಜ್ಜುವುದಕ್ಕೆ ನಾನು ರಕ್ಷಕನನ್ನು ಕಳಿಸ್ತೇನೆ ಅನ್ನುವಂಥ ವಾಗ್ದಾನ ಮಾಡ್ದ. ಇಂಥ ದೇವರು ನಾವು ಹೊಂದಿದ್ದೇವೆ. ಅದಕ್ಕೆ ಇಂಥ ನಡೆಸುವಿಕೆ, ಇಂಥ ವಾಗ್ದಾನ ಮಾಡುವಂಥ, ಇಂಥ ಮುಂದಾಲೋಚನೆ ಮಾಡುವಂಥ, ನಮ್ಮ ಬಗ್ಗೆ ಒಳ್ಳೆಯದನ್ನು ಯೋಚನೆ ಮಾಡುವಂಥ ದೇವರೇ ನಮಗೆ ಬಂಡೆಯಾಗಿದ್ದಾನೆ. ಆ ಬಂಡೆ ನಾವು ನೆನಪು ಮಾಡ್ಕೊಳ್ತೇವೆ. ಅಷ್ಟೇ ಅಲ್ಲ, ಮುಂದೆ ಮಧ್ಯದಲ್ಲಿ ಅನೇಕ ವಿಷಯಗಳನ್ನ ನೋಡ್ತೇವೆ. ಮುಂದೆ ಬರುವಾಗ ಅಬ್ರಹಾಮ ಆಯ್ತು, ಇಸಾಕ, ಯಾಕೆ ಅವರು ಮುಂದೆ ಆಯಿತು. ಆಮೇಲೆ ಇಸ್ರೇಲರು ಐಗುಪ್ತ ದೇಶದಿಂದ ಹೊರಗೆ ಬರುವಂಥದ್ದು ಆಯಿತು. ಮುಂದೆ ಬರುವಾಗ ನಾವು ನೋಡ್ತೇವೆ ಅವರು ಪ್ರಯಾಣ ಮಾಡ್ತಿರುವಾಗ ಎಕ್ಸಡಸ್ ಅಥವಾ ಉತ್ಪತ್ತಿ ಹೊರಡೋಣವು ಎಕ್ಸಡಸ್ ಅಥವಾ ಹೊರಡೋಣವು ವಿಮೋಚನೆ ಕಾಡ್ದೆಲ್ಲ ನೋಡ್ತೇವೆ. 13ನೇ 22 ವರ್ಷದಲ್ಲಿ ದೇವರು ಅವರಿಗೆ ಅಗ್ನಿಯ ಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಯಾವಾಗಲೂ ಅವರ ಜೊತೆಯಲ್ಲೇ ಇದ್ದನು ಅಂತೇಳಿ ಅವರನ್ನು ತಳ್ಳಿಬಿಡಲ್ಲ. ಇಸ್ರೇಲರ ಇತಿಹಾಸವನ್ನು ನೋಡಿದ್ರೆ ಇಸ್ರೇಲರು ಎಂದಿಗೂ ಪರಿಪೂರ್ಣರಾಗಿ ಇದ್ದರೂ ಅವರನ್ನು ನಾವು ಮಾದರಿಯಾಗಿ ಅನುಸರಿಸಬೇಕು ಅನ್ನೋಂಥ ರೀತಿ ಇಲ್ಲ. ಅವ್ರು ಹೊರಗೆ ಬಂದರೂ ಕೂಡ ಅನೇಕ ಸಾರಿ ಐಗುಪ್ತ ದೇಶವನ್ನು ನೆನಪು ಮಾಡಿಕೊಂಡ್ರು, ಐಗುಪ್ತ ದೇಶದ ಆಹಾರವನ್ನು ನೆನಪು ಮಾಡಿಕೊಂಡ್ರು, ಐಗುಪ್ತ ದೇಶದಲ್ಲಿ ಜೀವಿಸಿದ್ರೆ ಇನ್ನೂ ಚೆನ್ನಾಗಿತ್ತು. ಗುಲಾಮಗಿರಿಯಲ್ಲಿದ್ದರು, ಆದರೆ ಅದನ್ನು ಬಯಸಿದ್ರು. ಅಲ್ಲಿ ಎಷ್ಟು ಊಟ ಚೆನ್ನಾಗಿತ್ತು, ಅಲ್ಲಿ ಎಂತೆಂಥ ಪದಾರ್ಥಗಳು ಊಟಕ್ಕೆ ಸಿಗ್ತಾಯಿತ್ತು, ಎಲ್ಲ ನೆನಪು ಮಾಡಿಕೊಂಡ್ರು. ಆದರೆ ದೇವ್ರನ್ನ ನೋಡ್ತೇವೆ ಅವುಗಳ ಮಧ್ಯದಲ್ಲಿ ಕೇವಲ ಅವರನ್ನು ಶಿಕ್ಷಿಸುವಂಥದ್ದೇ, ದಂಡಿಸುವಂಥದ್ದೇ ಅಲ್ಲ, ಆದರೆ ಅಲ್ಲಿ ನೋಡ್ತೇವೆ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಕರ್ತನು ಅವರೊಂದಿಗೆ ಇದ್ದನು. ಅದೇ ಬಂಡೆಯಾಗಿ ನಡೆಸುವಂಥದ್ದು ದೇವರು. ನಮ್ಮಷ್ಟಕ್ಕೆ ನಾವು ನೋಡುವಾಗಲೂ ಸಹ ಈ ಒಂದು ಕಳೆದ ವರ್ಷದಲ್ಲಿ ಏನಂತಾರೆ ಕರೋನಾ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗಿ ಇಲ್ಲಿವರೆಗೂ ಬಂದರೂ ಕೂಡ, ಅಥವಾ ಪ್ರವಾಹ ಬಂದು ಮಳೆಯಾಗಿ ನಾವು ಇಲ್ಲಿಗೆ ಬಂದರೂ ಕೂಡ, ಯಾಕಂದರೆ ಅನೇಕ ಸಾರಿ ನಾವು ಎಷ್ಟು ಜನರಿಗೋಸ್ಕರ ಪ್ರಾರ್ಥನೆ ಮಾಡಿದೆವೋ ಗೊತ್ತಿಲ್ಲ, ಅಥವಾ ನಮಗಿರುವಂಥ ಪರಿಸ್ಥಿತಿಗೆ ನಾವು ದೇವ್ರಿಗೆ ಸ್ತೋತ್ರ ಹೇಳಿದೆವೋ ಗೊತ್ತಿಲ್ಲ. ನಾವು ಇವತ್ತು ಮತ್ತೆ ಮನೆಗೆ ಅಥವಾ ಇನ್ನೊಂದಕ್ಕೆ ನಾವು ಯೋಚನೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಹೌದು. ಆದರೆ ಅದೇ ಸಮಯಕ್ಕೆ ಅನೇಕ ಬೇರೆ ಎಲ್ಲ ಬಿಡ್ರಿ, ಕ್ರಿಸ್ತ ವಿಶ್ವಾಸಿಗಳು, ದೇವರ ಸೇವಕರು ಎಷ್ಟು ಜನ ಈ ಒಂದು ಪ್ರವಾಹಕ್ಕೆ ಸಿಲುಕಿ ಅವರ ಆಸ್ತಿ ಪಾಸ್ತಿ ಕೊಚ್ಚಿ ಹೋಗಿದೆ, ಅಥವಾ ಪ್ರಾಣಹಾನಿಯಾಗಿದೆ, ಅಥವಾ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೊಳಗಾಗಿದ್ದಾರೆ. ಕೊರೋನಾದಲ್ಲಿ ಯಾವ ರೀತಿ ಸಂಕಟಕ್ಕೊಳಗಾಗಿದ್ದಾರೆ. ದೇವ್ರ ಕೃಪೆಯಿಂದ ನಾವು ಅದರ ಚೆನ್ನಾಗಿದ್ದೇವೆ ಅಂದರೆ ಅವ್ರಿಗೆ ದೇವ್ರ ಕೃಪೆ ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಅಂಥವ್ರಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವ? ಇಲ್ಲ, ಅನೇಕ ಸಾರಿ ಮಾಡಲ್ಲ. ನಾವು ತಿರುಗಿ ನಾವು ಹೇಗೆ ಅಭಿವೃದ್ಧಿ ಆಗಬೇಕು ಯೋಚನೆ ಮಾಡ್ತೇವೆ. ಆದರೆ ಇಂಥ ಸಂಗತಿಗಳಲ್ಲಿ ನಮ್ಮ ಕರ್ತನು ನಮಗೆ ಬಂಡೆಯಾಗಿರುವುದ ಅದರ ಅನುಭವ ನಮಗೆ ಗೊತ್ತಾಗೋದು ನೋಡ್ತೇವೆ. ಯಾಕಂದರೆ ದೇವರು ನಮ್ಮನ್ನು ಅಂತಹ ಪರಿಸ್ಥಿತಿಗಳು ನಡೆಸ್ಕೊಂಡು ಬರ್ತಾನೆ. ಯಾಕಂದರೆ ಹಾಗೆ ನಾವು ಇತರರಿಗೆ ಪ್ರಾರ್ಥನೆ ಮಾಡದೇ ಇರುವಾಗಲೂ, ಇತರರ ದುಃಖದಲ್ಲಿ ನಾವು ಭಾಗಿಯಾಗದಿದ್ದರು, ಅಥವಾ ಇತರರಿಗೆ ನಾವು ಏನಂತ ಇಂಥ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ನಾವು ಫೋನ್ ಮಾಡಿ ಅವರಿಗೆ ಮಾತಾಡಿಸಿ ಆದರಣೆಯ ಮಾತು ಹೇಳದಿದ್ದರೂ ಕೂಡ ದೇವರು ನಮ್ಮನ್ನು ಶಿಕ್ಷಿಸಲಿಲ್ಲ. ಯಾಕಂದರೆ ನಮ್ಮ ದೇವರ ಪ್ರೀತಿ ಸ್ವರೂಪನು, ದೀರ್ಘಶಾಂತನು, ಏನಂತೆ ಕರುಣಾನಿಧಿ ಆಗಿರುವಂಥ ದೇವರು. ಅವುಗಳು ನಮಗೆ ಬಂಡೆಯಾಗಿವೆ. ಪ್ರಲಾಪಗಳನ್ನು ನೋಡ್ತೇವೆ, ಲ್ಯಾಮೆಂಟೇಷನ್ಸ್ 3ನೇ ಅಧ್ಯಾಯ 21-22 ವಚನಗಳಲ್ಲಿ. ಪ್ರಲಾಪ ಅಂದರೆ ಅದರ ಹೆಸರೆಲ್ಲ ನೋಡ್ತೇವೆ. ಯೆರೆಮೀಯನು
ಇಸ್ರೇಲ ಬಗ್ಗೆ ಗೋಳಾಡ್ತದ. ದೇವರು ಇಸ್ರೇಲನ್ನು ಶಿಕ್ಷಿಸಿದ್ದು, ಇಸ್ರೇಲರು ಅಂಥ ಒಂದು ಶಿಕ್ಷೆಯಲ್ಲಿ, ದಂಡನೆಯಲ್ಲಿ ಅವರು ಏನಂತಾರೆ ಕಷ್ಟ ಅನುಭವಿಸ್ತಿರ್ತಾರೆ, ಹಿಂಸೆ ಅನುಭವಿಸ್ತಿರುವಂಥದ್ದು ನೋಡಿ ಯೆರೆಮೀಯನು ಪ್ರಲಾಪ ಪಡ್ತಿದ್ದನು, ಗೋಳಾಟ ಮಾಡ್ತಿದ್ದನು, ದೇವರ ಮುಂದೆ ಅಳುತ್ತಾ ಇದ್ದನು. ಆದರೂ ಅದರ ಮಧ್ಯದಲ್ಲಿ ಆತನು 3ನೇ ಅಧ್ಯಾಯ 21-22 ಹೇಳ್ತಾನೆ, ದೇವರ ಕರುಣೆಯು ನೆನಪು ಮಾಡ್ಕೊಳ್ತಾನೆ, ದೇವರ ಭರವಸೆ, ದೇವರ ವಾಗ್ದಾನ ನೆನಪು ಮಾಡ್ಕೊಳ್ತಾನೆ. ಮತ್ತು ಆತನೇ ಹೇಳ್ತಾನೆ, ಪ್ರತಿದಿನ ಹೊಸದಾಗಿ ದೇವರ ಏನಂತಾರೆ ಕರುಣೆ, ಕೃಪೆ, ಪ್ರೀತಿಯು ಬರುತ್ತೆ ಅಂತೇಳಿ. ಇದು ನಮಗೆ ಬಂಡೆಯಾಗಿ, ದೇವರ ಬಂಡೆಯಾಗಿ ಕಾಣಿಸೋದು. ಸರ್ ನೋಡ್ತೇವೆ ನಾವೆಲ್ಲರೂ, ಕೆಲವರು ನಾವು ಒಂದು ಸಾಕ್ಷಿ ಹೇಳ್ತೇವೆ, ದೇವರು ಇಂಥ ಇಸ್ವಿಯಲ್ಲಿ ನಮಗೆ ಹೀಗೆ ಮಾಡ್ದ, ಇಂಥ ಒಂದು ವರ್ಷದಲ್ಲಿ ನಮ್ಮನ್ನು ದೇವರು ಇಂಥದ್ದು ಕಾಪಾಡ್ದ, ಇಂಥ ಒಂದು ಭಾಳ ಡೇಂಜರಸ್ ಆ್ಯಕ್ಸಿಡೆಂಟಿಂದ ಕಾಪಾಡ್ದ ಸಾಕ್ಷಿ ಹೇಳ್ತೇವೆ. ಅಲ್ಲ, ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಪ್ರತಿದಿನ ಹೊಸದಾಗಿ ನಾವು ಆತನ ಅನುಭವಿಸ್ಬೇಕಾಗಿದೆ. ಯಾವುದೋ ವರ್ಷದಲ್ಲಿ ಯಾವುದೋ ಇಸ್ವಿಯಲ್ಲಿ ಆಗಿರೋಂಥದ್ದಲ್ಲ. ಪ್ರತಿದಿನವೂ ನಮಗೆ ಆತನ ಕೃಪೆ ಕರುಣೆಯು ಹೊಸದಾಗಿಯೇ ಬರ್ತದೆ. ಯಾಕಂದರೆ ಕರ್ತನು ನಮಗೆ ಬಂಡೆಯಾಗಿರೋದ್ರಿಂದ, ಆ ಬಂಡೆಯಾಗಿರುವಂಥದ್ದು ನಾವು ನೆನಪು ಮಾಡ್ಕೊಂಡಿದ್ದೇವೆ. ಆತನು ಹಾಗಿರುವುದರಿಂದಲೇ ಏನು ಹೇಳ್ತಾನೆ ಅಂದರೆ, ಯಾಕೆ ಹಾಗಿದ್ದಾನೆ ಅಂದರೆ ಆತನು ನಮ್ಮ ಮೇಲೆ ಅಂಥ ಪ್ರೀತಿಯನ್ನು ಇಟ್ಟಿದ್ದಾನೆ. 1 ಯೋಹನ 3:8 ನೋಡ್ತೇವೆ, ಈಗೋ ನಾವು ದೇವರ ಮಕ್ಕಳೆಂದು ಕರೆಯಲ್ಪಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನಲ್ಲ. ನಮಗೆ ದೇವರ ಮಕ್ಕಳಂತ ಹೇಳಿ ದೇವರು ನಮಗೆ ಕರೆಯಬೇಕಾದ್ರೆ ನಾವು ಆತನ ಮಕ್ಕಳಂತ ಹೇಳ್ಕೊಳ್ಳೋದಕ್ಕೆ ಇವತ್ತಿಗೂ ಸಹ ನಾವು ಯೋಗ್ಯರಲ್ಲ. ಆದರೂ ನಮ್ಮನ್ನು ಪ್ರೀತಿಸಿ ಆತನು ತನ್ನ ಕುಮಾರನ ಕಳಿಸಿ, ಆತನ ಕುಮಾರನು ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿಸಿ ನಮಗೋಸ್ಕರ ಪ್ರಾಣ ಕೊಡೋದ್ರ ಮೂಲಕವಾಗಿ ಪ್ರೀತಿಯನ್ನು, ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ರು. ಅಂಥ ಪ್ರೀತಿ ಸಿದ್ಧಾಂತಪಡಿಸಿರುವಾಗ ದೇವರು ಹೇಳ್ತಿದ್ದಾನೆ, ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ಎಂಥದ್ದು ಅಂದರೆ, ಈಗೋ ನಾವು ದೇವ್ರ ಮಕ್ಕಳೆಂದು ಕರೆಯಲ್ಪಡೋದ್ರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ. ಆ ಪ್ರೀತಿ ಎಂಥದಿದೆ ಮುಂದೆ ಬರುವಾಗ ಹೇಳ್ತಾನೆ. ಅದೇ ರೋಮ 8:38-39 ವಚನಗಳಲ್ಲಿ ಭಾಳ ಏನಂತಾರೆ ಪ್ರಸಿದ್ಧವಾಗಿರುವಂಥ ವಚನ. ನಾವೆಲ್ಲರೂ ಅದನ್ನು ಏನಂತಾರೆ ಬಾಯ್ಪಾಠ ಮಾಡಿಕೊಂಡ್ರೂ ಕೂಡ ಒಳ್ಳೆಯ ವಚನ, ಒಳ್ಳೆಯ ದೇವರ ವಾಕ್ಯ ಇದೆ. ಎಲ್ಲ ಹೇಳ್ತಾನೆ ರೋಮ 8:38-39 ಹೇಗೆಂದರೆ, ಮರಣಕ್ಕಾಗಲಿ ಜೀವಕ್ಕಾಗಲಿ, ದೇವದೂತರಿಗಾಗಲಿ ದುರಾತ್ಮಗಳಿಗಾಗಲಿ, ಈಗಿನ ಸಂಗತಿಗಳಿಗಾಗಲಿ ಮುಂದಿನ ಸಂಗತಿಗಳಿಗಾಗಲಿ, ಮಹತ್ವಗಳಿಗಾಗಲಿ, ಮೇಲಣ ಲೋಕಕ್ಕಾಗಲಿ ಕೆಳಗಣ ಲೋಕಕ್ಕಾಗಲಿ, ಬೇರೆ ಯಾವ ಸೃಷ್ಟಿಯಿಂದಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲವೆಂದು ನಾವು ಬಲ್ಲವರಾಗಿದ್ದೇವೆ. ಇಂಥ ಎಲ್ಲ ವಾಕ್ಯ ಹೇಳಿರುವಾಗ ನಮ್ಮನ್ನು ಈ ಕೊರೋನಾ ದೇವರ ಪರಿಸ್ಥಿತಿಯಿಂದ ದೂರ ಮಾಡ್ತಾ, ಪ್ರವಾಹಗಳು ನಮ್ಮನ್ನು ದೇವರ ಪರಿಸ್ಥಿತಿಯಿಂದ ದೂರ ಮಾಡ್ತಾ ಇಲ್ಲ. ಹೌದು, ನಮ್ಮವರು ನಮ್ಮನ್ನು ದೂರ ಮಾಡಿರ್ಬೋದು, ನಮ್ಮ ಸ್ನೇಹಿತರು ನಮ್ಮನ್ನು ಬಿಟ್ಟಿರ್ಬೋದು, ಅಥವಾ ನಂತರ ನಮಗಿರುವಂಥ ಕೆಲಸದಲ್ಲಿರುವಂಥ ಯಜಮಾನರು ನಮ್ಮನ್ನು ತಿರಸ್ಕರಿಸ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಅನುಭವಿಸಿರ್ಬೋದು. ಆದರೆ ಇದರ ಮಧ್ಯದಲ್ಲಿ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯನ್ನು ನಾವು ನೆನಪು ಮಾಡಿಕೊಂಡ್ರೆ ಎಂದಿಗೂ ಅದರಿಂದ ಅಗಲಿಸಲು ಸಾಧ್ಯವೇ ಇಲ್ಲ ಅಂಥೇಳಿ ದೇವರು ಹೇಳ್ತಾನೆ. ಹೀಗಿರುವಾಗ ದೇವರ ಪ್ರೀತಿ ಹೀಗಿದೆ ಇದೆಲ್ಲ ಅಂಥೇಳಿ ನಾವು ನೋಡುವಾಗ, ಹಾಗಿದ್ರೆ ಯಾಕೆ ನಾವು ದೇವರನ್ನು ಇನ್ನೂ ಇದರಲ್ಲಿ ಕಾಣಿಲ್ವ? ಕೆಲವರು ಕಂಡಿರ್ಬೋದು ಅಥವಾ ಕೆಲವರು ಕಂಡಿಲ್ಲ. ಮತ್ತು ಅನೇಕರು ನಾವು ಯಾಕೆ ಇದನ್ನು ಹೇಳ್ತೇವೆ ಅಂದರೆ, ಕೆಲವು ಸಾರಿ ಅನೇಕ ಸಾರಿ ನಾವು ಹಿಂದೆ ನಡೆದಿರುವಂಥ ಘಟನೆಗಳಿಗೆ ದೇವರಿಗೆ ಭಾಳ ಸ್ತೋತ್ರ ಹೇಳ್ತೇವೆ. ನಮಗೆ ಕಳೆದ ವರ್ಷ ಅಥವಾ ಇವಾಗಿನ ಪರಿಸ್ಥಿತಿ ನೋಡುವಾಗ ದೇವ್ರಿಗೆ ಭಾಳ ಸ್ತೋತ್ರ, ನಮಗೆ ಕರೋನಾ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ದೇವರು ನಮ್ಮನ್ನು ಕಾಪಾಡಿ ನಡೆಸ್ಕೊಂಡು ಬಂದಿದ್ದಾನೆ ಅಂತೇಳಿ ದೇವರಿಗೆ ಭಾಳ ಸ್ತೋತ್ರ ಕೃತಜ್ಞತೆ ಅಂತ ಹೇಳ್ತೇವೆ. ಅದ್ರ ತಕ್ಷಣದಲ್ಲಿ ನಾಳೆ ಏನಾಗುತ್ತೆ ಅನ್ನೋದಕ್ಕೆ ಭಯಪಡ್ತೇವೆ. ನಾಳೆ ಏನಿಲ್ವಲ್ಲ, ನಾಳೆ ಹಣ ಇಲ್ಲ, ನಾಳೆ ಕೆಲಸ ಇಲ್ಲ, ನಾಳೆ ನಮಗೇನು ಪೆನ್ಷನ್ ಇಲ್ಲ, ಅಥವಾ ನಮಗೆ ಭವಿಷ್ಯತ್ತಲ್ಲಿ ಏನಿಲ್ಲ, ಅಥವಾ ನಮ್ಮ ಜೀವಿತ ಏನಾಗಬೇಕು, ಅಥವಾ ನಮ್ಮ ಮಕ್ಕಳ ಭವಿಷ್ಯತ್ತು, ಅವರ ಎಜುಕೇಷನ್, ಅವರ ಮದುವೆ ಮತ್ತು ಏನಾಗಬೇಕು, ನಾಳೆ ಬಗ್ಗೆ ಭಾಳ ಭಯಪಡ್ತೇವೆ. ಕೇವಲ ಹಿಂದಿನದಕ್ಕೆ ಸ್ತೋತ್ರ ಹೇಳುವಂಥದ್ದಲ್ಲ, ಮುಂದಿನದಲ್ಲಿ ಭರವಸೆ ಇಡುವಂಥದ್ದಾಗಿದೆ. ಅದು ಇವೆಲ್ಲವುಗಳು ನಮ್ಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ? ನಾವು ಯೋಚನೆ ಮಾಡಿದ್ರೆ ಒಂದು ವಿಷಯ ನೋಡೋಣ. ಯಾಕಂದರೆ ನಾವು ಆ ಬಂಡೆಯಲ್ಲಿ ಇದ್ದೇವೋ ಇಲ್ವೋ ನೆನಪು ಮಾಡ್ಕೊಳ್ಳೋಣ. ಅದೇ ಎಕ್ಸಡಸ್ ಅಥವಾ ಹೊರಡೋಣವು ವಿಮೋಚನೆ ಕಾಂಡದಲ್ಲಿ 33ನೇ 20ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಅಲ್ಲಿ ದೇವರು ಮತ್ತು ಮೋಶೆ ಮಧ್ಯದಲ್ಲಿ ನಡೆದಿರುವಂಥ ಸಂಭಾಷಣೆ. ಮೋಶೆ ದೇವರಿಗೆ ಕೇಳ್ತಾನೆ, ನಾನು ನಿನ್ನ ಮುಖವನ್ನು ನೋಡಲೇಬೇಕು. 33-20ನೇ ವರ್ಷದಲ್ಲಿ ಹೇಳ್ತಾನೆ. ಆದರೆ ಆತನು ಅವನಿಗೆ, ದೇವರು ಮೋಶೆಗೆ ಹೇಳಿದರೆ, ನೀನು ನನ್ನ ಮುಖವನ್ನು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮನುಷ್ಯರಲ್ಲಿ ಯಾರು ನೋಡಿ
ಬದುಕಿರಲಾರರು ಮನುಷ್ಯರು. ಯಾಕಂದರೆ ಯಾವ ಮನುಷ್ಯನು ದೇವರು ನೋಡಿ ಬದುಕಿರೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ದ. ಆದರೆ ಅದೇ 11ನೇ ವರ್ಷದಲ್ಲಿ ಹೇಳ್ತಾನೆ, ಅದೇ 33ನೇ ಅದೇ 11ನೇ ವರ್ಷದಲ್ಲಿ ನೋಡುವಾಗ ಮೋಶೆ ದೇವರ ಸಂಗಡ ಅಥವಾ ದೇವರು ಮೋಶೆ ಸಂಗಡ ಮುಖಾಮುಖಿಯಾಗಿ ಮಾತನಾಡ್ತಿದ್ದನು ಅಂತೇಳಿ, ಸ್ನೇಹಿತನಂತೆ ಮಾತನಾಡ್ತಾನೆ. ಅಂದರೆ ಇದೇನು ಅರ್ಥ? ಒಂದು ಕಡೆ ಮುಖಾಮುಖಿ ಅಂತ ಹೇಳ್ತದೆ, ಮತ್ತು 20ನೇ ವರ್ಷಕ್ಕೆ ಬರುವಾಗ ಅಲ್ಲಿ ಅಂತಾರೆ ನನ್ನ ಮುಖವನ್ನು ನೋಡಲು ಸಾಧ್ಯವಿಲ್ಲ. ಹಾಗಂದ ತಕ್ಷಣ ಏನಂತಾರೆ ಅನೇಕರು ದೇವರನ್ನು ಕಂಡೆ ಅಂತ ಹೇಳ್ತಾರೆ. ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ, ದೇವ್ರು ನೋಡೋಕ್ಕೆ ಸಾಧ್ಯ ಇಲ್ಲ. ಯೋಹನ 1:18 ಕೂಡ ನೋಡ್ತೇವೆ, ದೇವರನ್ನು ಯಾರು ಎಂದು ನೋಡಿಲ್ಲ, ತಂದೆ ಹೃದಯದಲ್ಲಿರುವ ಏಕಪುತ್ರನು ಸ್ವತಃ ದೇವರು ಆಗಿರುವ ಆತನೇ ತಂದೆಯನ್ನು ತಿಳಿಯಪಡಿಸಿದ್ದಾನೆ ಅಂತ ಹೇಳಿ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ. ಆದರೆ ಅನೇಕರು ನಾನು ಯೇಸುವನ್ನು ಕಂಡೆ, ದೇವರನ್ನು ಕಂಡೆ, ಏನನ್ನು ಕಂಡಿರ್ತಾರೆ? ಕ್ಯಾಲೆಂಡರೆಲ್ಲ ಫೋಟೋ, ಯಾವುದೋ ಚಿತ್ರಪಟಗಳಿರೋ ಫೋಟೋ ತಿಳ್ಕೊಂಡು ನಾನು ಯೇಸುವನ್ನು ಕಂಡೆ, ದೇವರನ್ನು ಕಂಡೆ. ಹೌದು, ದೇವರನ್ನು ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ ದೇವರು ಹೇಳಿರುವಾಗ, ದೇವ್ರನ್ನ ನೋಡೋಕ್ಕೆ ಸಾಧ್ಯ ಇಲ್ಲ, ನೋಡುವಂಥ ಅಂಗಾಂಗವೇ ನಾವು ಹೊಂದಿಲ್ಲ, ದೇವ್ರು ನೋಡುವಂಥ ಕಣ್ಣುಗಳನ್ನೇ ನಾವು ಹೊಂದಿಲ್ಲ. ಹೇಗೆ ನಾವು ಆತನ ನೋಡೋದಕ್ಕೆ ಸಾಧ್ಯ? ದೇವರನ್ನಂತ ನೀನು, ಆತನು ಆತ್ಮಸ್ವರೂಪನು. ಇಲ್ಲ, ದೇವರು ಆತ್ಮಸ್ವರೂಪನ. ಹೌದಾದರೆ ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದಲ್ಲ, ಅದೇ ರೂಪ, ನಾವು ಅದನ್ನೇ ನೋಡ್ತೇವೆ ಅಂತೇಳಿ. ಹೌದು, ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದ, ಹೌದು. ಆದರೆ ಆತನ ರೂಪ ಯಾರು ಕಂಡಿದ್ದೀರ? ಎಲ್ಲಿ ಆತನ ಏನಂತಾರೆ ಚಿತ್ರವನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ? ಅದು ಬೇಡ ಅಂತ ಹೇಳಿ ಕೊಟ್ಟಿಲ್ಲ, ಏನೋ ಕಲ್ಪನೆ ಮಾಡ್ಕೊಂಡು ಅದೇನೋ ಒಂದು ಫೋಟೋ ಇಟ್ಕೊಂಡು ಅದಕ್ಕೆ ನಾವು ಕಂಡೆ ಅಂತ ಹೇಳಿದ್ರೆ, ಯಾವುದೋ ಫೋಟೋ ತಿಳ್ಕೊಂಡು ಯೇಸುವನ್ನು ಕಂಡೆ ಅಂದರೆ ತಪ್ಪು. ಹೇಗೂ ಈ ಸಂಗತಿ ಬೇರೆ, ಅದನ್ನು ನಾವೆಲ್ಲೋ ನೋಡ್ತಾಯಿಲ್ಲ. ಅಂದರೆ ಎಲ್ಲೋ ನೋಡೋ ವಿಷಯ ಅಂದರೆ ದೇವರನ್ನು ಯಾರೂ ಎಂದು ಕಂಡಿಲ್ಲ, ನೋಡೋದಕ್ಕೆ ಸಾಧ್ಯವಿಲ್ಲ. ಸೆರಾಫಿಯರು ಕೂಡ ದೇವರನ್ನು ಆರಾಧಿಸುವಾಗ ಎಲ್ಲ ನೋಡ್ತೇವೆ, 2 ರೆಕ್ಕೆಗಳಿಂದ, 6 ರೆಕ್ಕೆಗಳು, 2 ರೆಕ್ಕೆಗಳಿಂದ ಅವರು ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ ಅಂತ ಬರ್ತದೆ ಅಂತ ನೋಡ್ತೇವೆ. ಯಾಕಂದರೆ ದೇವರನ್ನು ನೋಡಲು ಸಾಧ್ಯವಿಲ್ಲ, ದೇವರು ನೋಡಲು ಸಾಧ್ಯವಿಲ್ಲ, ನೋಡೋಕ್ಕೆ ನಮಗೆ ಆಗಲ್ಲ ಅಂಥ ಶಕ್ತಿ. ಒಂದು ವೇಳೆ ನಾವು ಅಲ್ಲಿ ಪರಲೋಕಕ್ಕೆ ಹೋದ್ಮೇಲೆ ಎಂಥ ಕಣ್ಣುಗಳು ಹೊಂದಿರ್ತೇವೋ, ಹೇಗೆ ನೋಡ್ತೇವೋ ಗೊತ್ತಿಲ್ಲ. ಆದರೆ ಇಲ್ಲಿವರೆಗಂತೂ ಅದು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರು ಮೋಶೆಗೆ ಹೇಳಿದ್ದು, ಆದರೆ ನಾನೀಗೊಂದು ಮಾರ್ಗ ಮಾಡ್ತೀನಿ, ನೀನು ನೋಡಬೇಕಾದ್ರೆ ನಾನು ನಿನಗೊಂದು ಮಾರ್ಗ ಮಾಡ್ತೀನಿ. ನಗೋ, ಅಲ್ಲಿ ಬಂಡೆ ಇದೆ, ಬಂಡೆಯ ಬಿರುಕಿನಲ್ಲಿ ನಾನು ನಿನ್ನನ್ನು ಇಡುತ್ತೇನೆ, ನಾನು ಮುಂದೆ ಹೋಗುವಾಗ ನನ್ನ ಹಿಂದಿನ ಭಾಗವನ್ನು ಮಾತ್ರ ನೀನು ನೋಡಲು ಸಾಧ್ಯ ಉಂಟು ಅಂತೇಳಿ. ಅದರಲ್ಲಿ ಆತನು ಹೇಳಿರುವಂಥ, ನಿನ್ನನ್ನು ನೋಡಬೇಕಾದ್ರೆ ನಾನು ನೇಮಿಸಿರುವಂಥ ಬಂಡೆಯಲ್ಲಿ ನೀನು ಅವಿತುಕೊಳ್ಬೇಕು, ಬಂಡೆಯಲ್ಲಿ ಆಶ್ರಯ ಪಡಿಬೇಕು, ಬಂಡೆಯಲ್ಲಿ ನೀನು ನಿಂತ್ಕೋಬೇಕು, ಬಂಡೆಯಲ್ಲಿ ನೀನು ಏನಂತಾರೆ ನಿನ್ನಷ್ಟಕ್ಕೆ ನೀನು ಅಲ್ಲಿ ಒಪ್ಪಿಸ್ಕೊಡ್ಬೇಕು. ಅದು ಯಾರು? ಕರ್ತನ ಅಂತ ಯೇಸು ಕ್ರಿಸ್ತನೇ. ಅಂದರೆ ಇವತ್ತು ನಾವು ದೇವರನ್ನ ಯಾಕೆ ಕಾಣ್ತಾಯಿಲ್ಲ ಇವೆಲ್ಲ ಪರಿಸ್ಥಿತಿಯಲ್ಲಿ ಅಂದರೆ, ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಲ್ವೋ ಅವರಿಗೆ ದೇವರು ಪರಲೋಕದ ವಿಷಯಗಳು ಭಾಳ ದೂರಿನ ವಿಷಯ, ಎಲ್ಲದರಲ್ಲಿ ನಾವು ಕಾಣ್ತಲ್ಲ. ಅದಕ್ಕೆ ಎಲ್ಲ ಪರಿಸ್ಥಿತಿಗಳು, ಈ ಪ್ಯಾಂಡೆಮಿಕ್ ಆಗಲಿ ಅಥವಾ ಪ್ರವಾಹ, ಮಳೆ, ಬರಗಾಲ, ಬಡತನ, ಬೇರೆ ಬೇರೆ ಪರಿಸ್ಥಿತಿಗಳು ನನ್ನನ್ನು ದೇವರ ಬಳಿಗೆ ತಂದಿದೆಯಾ ಅಥವಾ ದೇವರಿಂದ ದೂರ ಮಾಡಿದೆಯಾ? ಜನರೆಲ್ಲ ನಮ್ಮಿಂದ ದೂರ ಹೋಗ್ಬೋದು, ದೇವರಿಗೆ ಹತ್ತಿರವಾಗೋದಕ್ಕೋಸ್ಕರ ಇದೆಲ್ಲ ಕರೆದಿರುವಂಥದ್ದು. ಆದರೆ ನಾವು ಹಾಗೆ ಮಾಡ್ತಲ್ಲ. ಯಾಕಂದರೆ ನಿಜವಾಗ್ಲೂ ನಾವು ಯೇಸು ಕ್ರಿಸ್ತನಲ್ಲಿ ಆಶ್ರಯ ಪಡೆದಿದ್ದೇವೆ. ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ನಮ್ಮಷ್ಟಕ್ಕೆ ನಾವೇನೋ ಅರ್ತಿ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಏನೋ ನಂಬಿದ್ದೇವೆ, ಏನೋ ಮಾಡಿದ್ದೇವೆ ಅಂದ್ಕೊಂಡು ಒಂದು ವೇಳೆ ಸುಳ್ಳಾಗಿ ನಂಬಿ ನಾವು ಹೋಗ್ತಿದ್ರೆ ನಿಜವಾಗಲೂ ದೇವರನ್ನು ಕಾಣ್ತಾ ಇಲ್ಲ ಅಂದರೆ ನಮ್ಮ ನಂಬಿಕೆಯೇ ಪರೀಕ್ಷೆ ಮಾಡ್ಕೊಳ್ಳೋಣ. ಎಲ್ಲದರಲ್ಲಿಯೂ ಹಳೆಯದರಲ್ಲಿಯೂ ಗತಿಸಿ ಹೋಗಿರುವಂಥ ವಿಷಯಗಳು ದೇವರು ಕಂಡುಕೊಳ್ಳುವಂಥದ್ದಾಗಿದೆ. ಮುಂದಿನ ವಿಷಯಗಳಲ್ಲೂ ದೇವರಲ್ಲಿ ಭರವಸೆಯಿಂದ ಹೋಗುವಂಥದ್ದೇ ನಮ್ಮ ಏನಂತಾರೆ ಬಂಡೆಯಲ್ಲಿ ನಿಂತುಕೊಂಡಿರುವಂಥ ನಮ್ಮ ಸ್ಥಿತಿಯಾಗಿದೆ. ಯಾಕಂದರೆ ನಮ್ಮ ಕರ್ತನ ಅಂತ ಯೇಸು ಕ್ರಿಸ್ತನು ಅದನ್ನೇ ನಮಗೆ ಆತನು ತಿಳಿಸಿದ್ದಾನೆ. ಮತ್ತು 7:24-27 ನೋಡ್ತೇವೆ. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತನಿಗೆ ಹೋಲುವನು. ಮನೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಪ್ರವಾಹ ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡಿತು. ಆದಾಗ್ಯೂ ಅದರ ಅಸ್ಥಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಆದರೆ ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಮರಳಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನನಿಗೆ ಸಮಾನವಾಗಿರುವನು. ಮನೆ ಕಟ್ಟಿದ ಮೇಲೆ ಮಳೆ ಸುರಿಯಿತು, ಪ್ರವಾಹವು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡಿತು. ಆಗ ಆ ಮನೆ ಸಂಪೂರ್ಣವಾಗಿ ಕುಸಿದು ಬಿತ್ತು. ಆ ಕುಸಿತವು ಅಗಾಧವಾದದ್ದು, ಹೆಚ್ಚಿನ ಏನಂತಾರೆ ನಷ್ಟ ಅಂತ ಹೇಳ್ತಾನೆ. ಯಾಕಂದರೆ ಅವೆಲ್ಲವುಗಳು ಕೇವಲ ಮಣ್ಣಿನ ಮೇಲೆ, ಬಂಡೆ ಮೇಲೆ ಕಟ್ಟಲಿಲ್ಲ, ಏನಂತಾರೆ ಉಸುಕಿನ ಮೇಲೆ
ಕಟ್ಟಿರುವಂಥ ಮನೆ. ಇವತ್ತು ನಮ್ಮ ನಂಬಿಕೆ ಏನಾಗಿದೆ? ಕರ್ತನಾದಂಥ ಯೇಸು ಕ್ರಿಸ್ತನ ನಾವು ಭದ್ರವಾಗಿ ಇದ್ದೇವ. ನಮಗೆ ಆ ಬುನಾದಿ, ಆ ಅಸ್ಥಿವಾರ ಇದ್ದರೆ ಖಂಡಿತವಾಗಲಿ ಯಾವುದೇ ಪ್ರವಾಹಗಳು ಬರಲಿ, ಬಿರುಗಾಳಿ ಬರಲಿ, 4 ದಿಕ್ಕುಗಳಿಂದ ಬಂದರೂ ನಾವು ಕೊಚ್ಚಿ ಹೋಗಲ್ಲ. ಯಾಕಂದರೆ ದೇವರು ನಮಗೆ ಕರ್ತನಾದಂಥ ಯೇಸು ಕ್ರಿಸ್ತನಲ್ಲಿ ಕೇವಲ ಈ ಲೋಕದ ಭದ್ರತೆ ಅಲ್ಲ, ನಿತ್ಯತೆಯ ಭದ್ರತೆಯನ್ನು ನಮಗೆ ಆತನು ಕೊಟ್ಟಿದ್ದಾನೆ. ನಿತ್ಯವಾಗಿಯೂ ಆತನಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಕರ್ತನನ್ನು ಏನಂತಾರೆ, ಮಹೋನ್ನತನ ಆಶ್ರಯದಲ್ಲಿರುವಂಥವನು ಸುರಕ್ಷಿತನಾಗಿರೋನು. ಇವೆಲ್ಲ ವಾಕ್ಯಗಳು ನೋಡುವಾಗ ಏನು ಸುಮ್ಮನೆ ಕಷ್ಟ ಬಂದಾಗ ಹೋಗಿ ಸುರಕ್ಷಿತ ಅಲ್ಲ. ಯೇಸು ಕ್ರಿಸ್ತ ನಮ್ಮ ರಕ್ಷಕನಾಗಿ ಅಂಗೀಕರಿಸಿದೆ. ಆದರೆ ಈ ಲೋಕದಲ್ಲಿ ನಾವು ಭದ್ರವಾಗಿದ್ದೇವೆ ಮತ್ತು ಬರೋ ಲೋಕಕ್ಕೂ ನಾವನ್ನು ಆತನು ಭದ್ರವಾಗಿ ನಡೆಸುವಂತನಾಗಿದ್ದಾನೆ. ಆ ಬಂಡೆಯಲ್ಲಿ ನಾವಿದ್ದೇವೆ. ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ಆ ಬಂಡೆಯಲ್ಲಿ ನಾವು ನಿಂತುಕೊಂಡಿದ್ದೇವೆ. ಯೇಸು ಕ್ರಿಸ್ತನು ನನ್ನ ಬಂಡೆಯಾಗಿದ್ದಾನೋ. ಹಾಗಿದ್ದರೆ ನಾನು ದಾವೀದನ ಜೊತೆಯಲ್ಲಿ ನಾವು ಕೂಡ ಹೇಳ್ಬೋದು, ಕರ್ತನು ನನಗೆ ಬಂಡೆಯಾಗಿದ್ದಾನೆ ಅಂತೇಳಿ. ಇದರ ಬಗ್ಗೆ ನಮ್ಮಷ್ಟಕ್ಕೆ ನಾವೇ ಪರೀಕ್ಷಿಸಿಕೊಳ್ಳೋಣ. ದೇವರ ವಾಕ್ಯ